ಈ ದಿವಸ ಫೆಬ್ರವರಿ 2ರಂದು ನಡೆಯುವ ಮನ್ಮೂಲ್ ಚುನಾವಣೆಯಲ್ಲಿ ನಾವು ಸ್ಪರ್ಧಿಸ್ತಾ ಇದ್ದೀನಿ. ಅದಕ್ಕೋಸ್ಕರ 18ನೇ ತಾರೀಕು ಇವತ್ತು ನಾಮಪತ್ರವನ್ನು ಸಲ್ಲಿಸಿದ್ದೇನೆ. ಎಲ್ಲರಲ್ಲೂ ಕೇಳ್ಕೊಳ್ಳೋದಿಷ್ಟೇ, ಎಲ್ಲ ನನ್ನ ಮತ ಕೊಟ್ಟು ಎಲ್ಲ ನನ್ನ ಜನ ಗೆಲ್ಲಿಸ್ಕೊಡ್ಬೇಕು ಅಂತ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಎಲ್ಲ ಕೊಟ್ಟಿದ್ದಾರೆ ಸರ್. ಸಾಕಷ್ಟು ಸಮಸ್ಯೆಗಳಿದ್ದಾವೆ. ಹಾಲು ಉತ್ಪಾದಕರಿಗೆ ಇದುವರೆಗೆ ಪ್ರೋತ್ಸಾಹನ ಕೊಡ್ತೀವಿ ಅಂತ ಸರ್ಕಾರ ಸರ್ ಹಂತವಾಗಿ ಪ್ರತಿ ತಿಂಗಳು ಬಿಡುಗಡೆ ಮಾಡ್ತಾ ಇದೆ ಸರ್. ಅದು ಯಾವಾಗಲೂ ಅಷ್ಟೇ 2 ತಿಂಗಳದು 3 ತಿಂಗಳದು ಒಂದ್ಸಲ ಬಿಡುಗಡೆ ಮಾಡ್ತಾ ಇದ್ದಾರೆ. ಎಲ್ಲ ಬಿಡುಗಡೆ ಮಾಡ್ತಾರೆ. 7-8 ತಿಂಗಳದು ಬಾಕಿ ಇದೆ ಅಂತ ರೈತರು ಈಗ ಬಿಡುಗಡೆ ಆಗ್ತಾ ಇದೆ ಸರ್. ಸರ್ಕಾರ ಇದು ಹಾಲಿನ ಖರೀದಿ ದರವನ್ನು ಕಡಿಮೆ ಮಾಡುತ್ತೆ. ಮಾಡಿಲ್ಲ ಸರ್. ಕೂಡ ಕಡಿಮೆ ಸರ್ಕಾರ ಯಾವತ್ತೂ ಹಾಲು ಒಕ್ಕೂಟಗಳು ಎಲ್ಲ ಒಕ್ಕೂಟಗಳು ಅಲ್ಲಿ ಲಾಭ ನಷ್ಟಕ್ಕೆ ತಕ್ಕನಾಗಿ ಇದು ಮಾಡಿಕೊಂಡು ನಮ್ಮ ಮನ್ಮೂಲ್ನಲ್ಲಿ ಸರ್ ಇವತ್ತು ಕರ್ನಾಟಕದಲ್ಲಿ 2ನೇ ರೈಟ್ ಕೊಡ್ತಾ ಇದ್ದೀವಿ ಸರ್. ನಾವು ಟಾಪ್ ಒಳ್ಳೆ ರೈಟ್ ಕೊಡ್ತಾ ಇದ್ದೀವಿ. ಎಷ್ಟು ಹೆಚ್ಚಾಗಿದೆ? ಗ್ರಾಹಕರಿಗೆ ಏನು ಮಾರಾಟ ಮಾಡ್ತೀರಾ ನಿಗದಿ ಮಾಡಿದರೆ ಅದು ಹೆಚ್ಚಾಗಿದೆ. ಆದರೆ ಉತ್ಪಾದಕರಿಗೆ ಒಳ್ಳೆ ದರನೇ ಕೊಡ್ತಾ ಇದ್ದೀವಿ. ಕೊಡ್ತಾ ಇರುವಂಥ ದರದಲ್ಲಿ ನನ್ನನ್ನು ಗೆಲ್ಲಿಸ್ಕೊಡ್ಬೇಕು ಅಂತ ಮನವಿ ಮಾಡ್ತೀವಿ. ಆಶೀರ್ವಾದ ಮಾಡಿ ಅಂತ ಮನವಿ ಮಾಡ್ತೀವಿ. ಹೊಸ ಯೋಜನೆಗಳೇನು? ಈಗಾಗಲೇ ಎಲ್ಲ ಅಭಿವೃದ್ಧಿ ಕೆಲಸಗಳು ನಡೆದಿದ್ದಾವೆ ಸರ್. ನೀವು ನೋಡಿದ್ದೀರಾ, ರೈತರು ನೋಡಿದ್ದಾರೆ, ಮಾಡಿದ್ದಾರೆ. ಮುಂದೇನು ನಮ್ಮ ಮನ್ಮೂಲ್ಗಳಿಗೆ ಅವಶ್ಯಕತೆ ಏನಿದೆ ಅದರ ಅನುಸಾರವಾಗಿ ಅಭಿವೃದ್ಧಿ ಪಡಿಸ್ತೀವಿ ಸರ್.